ಎಲ್ಲರಿಗೂ ನಮಸ್ಕಾರ. ನಾನು ಲಲಿತಾ. ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ. ನಾನಿವತ್ತು ಒಂದು ವಿಶೇಷವಾದಂತಹ ಸುಗಂಧಭರಿತವಾದ ಲೆಮನ್ ಗ್ರಾಸ್ ಮಸಾಲ ಚಹಾ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ. ಚಹಾ ಮಾಡಬೇಕಾದ್ರೆ ಕೆಲವೊಂದು ಟಿಪ್ಸ್ಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡು ಮಾಡಿದರೆ ನಾವು ಅದ್ಭುತವಾದಂತಹ ಚಹಾನ ಮಾಡ್ಕೋಬಹುದು. ಚಹಾ ಮಾಡಬೇಕಾದ್ರೆ ಮಸಾಲೆ ಯಾವಾಗ ಹಾಕಬೇಕು, ಚಹಾ ಪುಡಿ ಯಾವಾಗ ಹಾಕಬೇಕು, ಸಕ್ಕರೆ ಅಥವಾ ಹಾಲು ಯಾವಾಗ ಹಾಕಬೇಕು ಮತ್ತು ಎಷ್ಟೊತ್ತು ಕುದಿಸಬೇಕು ಅಂತ ಎಲ್ಲ ಟಿಪ್ಸ್ಗಳ ಜೊತೆಯಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇಲ್ಲಿ ಒಂದು ಗ್ಯಾಸ್ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಅರ್ಧ ಕಪ್ನಷ್ಟು ಇಲ್ಲಿ ನೀರು ಸೇರಿಸ್ತಾ ಇದ್ದೀನಿ. ನಾನು 2 ಕಪ್ ಚಹಾ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ಅರ್ಧ ಕಪ್ನಷ್ಟು ನೀರು ಹಾಕಿದ್ದೀನಿ. ಈಗ ಇಲ್ಲಿ ನೀರು ಬಿಸಿಯಾಗಿದೆ. ಇದಕ್ಕೆ ನಾನು ಇದು ನೋಡಿ ಲೆಮನ್ ಗ್ರಾಸ್ ತೊಗೊಂಡಿದ್ದೀನಿ. ಇದು ನಿಮ್ಮ ಹತ್ರ ಇದ್ದರೆ ಹಾಕಿ, ಇಲ್ಲ ಅಂದರೆ ನೀವು ಇದನ್ನು ಸ್ಕಿಪ್ ಮಾಡಬಹುದು. ಇದು ಹಾಕೋದ್ರಿಂದ ಘಮ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಟಿಪ್ಸ್ ನಂಬರ್ 1, ಲೆಮನ್ ಗ್ರಾಸ್ ಫ್ರೆಶ್ ಇದ್ದರೆ ಸುಗಂಧ ಇನ್ನೂ ಚೆನ್ನಾಗಿ ಬರುತ್ತೆ. ಈಗ ಇದು ಕುದಿಲಿಕ್ಕೆ ಬಿಡಬೇಕು. 1 ನಿಮಿಷ ನಾವು ಇದನ್ನು ಕುದಿಸ್ಕೋಬೇಕಾಗತ್ತೆ. ಇದು 1 ನಿಮಿಷ ಕುದ್ದಾದ ನಂತರ ನಾನು ಇದಕ್ಕೆ ಲವಂಗ 3 ಸೇರಿಸ್ತಾ ಇದ್ದೀನಿ. ಹಾಗೆಯೇ 2 ಏಲಕ್ಕಿ, ಸ್ವಲ್ಪ ಜಜ್ಜಿ ಹಾಕ್ತಾ ಇದ್ದೀನಿ. ಹಾಗೆಯೇ ಅರ್ಧ ಇಂಚಿನಷ್ಟು ಹಸಿ ಶುಂಠಿ ಇಲ್ಲಿ ಸೇರಿಸ್ತಾ ಇದ್ದೀನಿ. ಇದು ಸೇರಿಸಿ ನಾವು 1 ನಿಮಿಷ ಕುದಿಸ್ಬೇಕು, ಹೆಚ್ಚು ಕುದಿಸಬಾರ್ದು. ಹೆಚ್ಚು ಕುದಿಸಿದ್ವಿ ಅಂದರೆ ಅದರಲ್ಲಿ ಫ್ಲೇವರ್ ಎಲ್ಲ ಬಿಟ್ಕೊಂಡು ಚಹಾ ಒಂಥರ ಕಹಿ ಕಹಿ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪನೇ ನಾವು ಕುದಿಸ್ಕೋಬೇಕಾಗತ್ತೆ. ಇದು ಕಲರ್ ನೋಡಿ ಇಲ್ಲಿ ಬಿಟ್ಕೊಂಡಿದೆ, ಚೆನ್ನಾಗಿ ಗ್ರೀನ್ ಕಲರ್ ಬಂದಿದೆ. ಇದು 1 ನಿಮಿಷ ಕುದಿಸಿ ಆದ ನಂತರ ನಾವು ಇದಕ್ಕೆ ಚಹಾ ಪುಡಿಯನ್ನು ಸೇರಿಸಬೇಕು. ಚಹಾ ಪುಡಿ ನೋಡಿ 1 ಕಪ್ಪಿಗೆ ನಾನು ಅರ್ಧ ಟೀ ಸ್ಪೂನಷ್ಟು ಚಹಾ ಪುಡಿಯಲ್ಲಿ ಸೇರಿಸ್ತಾ ಇದ್ದೀನಿ. ಟೋಟಲ್ ಆಗಿ 1 ಅಥವಾ 1/4 ಟೀ ಸ್ಪೂನಷ್ಟು ಚಹಾ ಪುಡಿ ಸೇರಿಸಬಹುದು. ಇದು ಹಾಕಿ 1 ನಿಮಿಷ ಕುದಿಸ್ಕೊಳ್ಳಿ, ಹೆಚ್ಚೇನು ಕುದಿಸುವುದು ಬೇಡ. ಟಿಪ್ಸ್ ನಂಬರ್ 2, ದಪ್ಪ ಹಾಲು ಇದ್ದರೆ ಸ್ವಲ್ಪ ನೀವು ನೀರು ಸೇರಿಸಿ ಲೈಟಾಗಿ ಚಹಾನ ಮಾಡ್ಕೋಬೋದು. ಇಲ್ಲಾಂದರೆ ನೀವು ಹಾಗೇನೂ ಕೂಡ ಮಾಡ್ಕೋಬೋದು, ಹಾಲಿನಲ್ಲೇ ಮಾಡ್ಕೋಬಹುದು. ಈಗ ಇದಕ್ಕೆ ನಾನು ಸಕ್ಕರೆ 2 ಟೀ ಸ್ಪೂನಷ್ಟು ಸೇರಿಸಿದ್ದೀನಿ. 1 ನಿಮಿಷ ಚಹಾ ಪುಡಿ ಹಾಕಿ 1 ನಿಮಿಷ ಆದ ನಂತರ ಸಕ್ಕರೆ 2 ಟೀ ಸ್ಪೂನಷ್ಟು ಸೇರಿಸಿದ್ದೀನಿ. ನಿಮಗೆ ಸಿಹಿ ಹೆಚ್ಚು ಬೇಕೆಂದರೆ ಇನ್ನೊಂದು ಟೀ ಸ್ಪೂನಷ್ಟು ಇಲ್ಲಿ ಸೇರಿಸ್ಕೋಬಹುದು. ಟಿಪ್ಸ್ ನಂಬರ್ 3, ಶುಂಠಿ ತಾಜಾ ಮತ್ತು ಒಣ ಇದ್ರೂ ನಡೆಯುತ್ತೆ. ಒಣ ಪೌಡ್ರ್ ಡ್ರೈ ಜಿಂಜರ್ ಇರುತ್ತೆ ನೋಡಿ, ಅದನ್ನು ಕೂಡ ನೀವು ಹಾಕಬಹುದು. ಇಲ್ಲಿ ಹಾಲು ನಾನು 1/4 ಕಪ್ಪಷ್ಟು ಹಾಕಿದ್ದೀನಿ. ಹಾಕಿದ ನಂತರ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ, ನಿಮಗೆ ಬೇಕಿದ್ದರೆ ಹಾಲಿನ ಕೆನೆ ಕೂಡ ಇದರಲ್ಲಿ ನೀವು ಹಾಕಬಹುದು. ಕೆನೆ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಟಿಪ್ಸ್ ನಂಬರ್ 5, ನಿಮಗೆ ಹೆವಿ ಮಸಾಲ ಟೀ ಬೇಡ ಅಂದರೆ 1 ಏಲಕ್ಕಿ 1 ಲವಂಗನ ನೀವು ಹಾಕಬಹುದು. ಇಲ್ಲ ಅಂದರೆ ನೀವು ನಾನು ಮಾಡ್ತಾ ಇದ್ದೀನಿ ನೋಡಿ, ಸ್ವಲ್ಪನೇ ಕುದಿಸಿ ಮಾಡ್ತಾ ಇದ್ದೀನಿ ನೋಡಿ, ಈ ರೀತಿಯಾಗಿ ಕುದಿಸಿನೂ ಕೂಡ ನಾನು ಹಾಕಿದಷ್ಟು ಸಾಮಗ್ರಿನ ಹಾಕಿನೂ ಕೂಡ ನೀವು ಮಾಡ್ಕೋಬೋದು. ಈಗ ಇಲ್ಲಿ ಚಹಾಕ್ಕೆ ಕಲರ್ ಬಂದಿಲ್ಲ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನಾವು ತೊಗೊಂಡಿರುವ ಟೀ ಪೌಡ್ರ್ ಮೇಲೇನೂ ಡಿಪೆಂಡ್ ಆಗಿರುತ್ತೆ. ಸ್ವಲ್ಪನೇ ಚಹಾ ಪುಡಿ ಹಾಕಿದ್ರೂ ಕಲರ್ ಚೆನ್ನಾಗಿ ಬರುತ್ತೆ. ಕೆಲವೊಮ್ಮೆ ಸ್ವಲ್ಪ ಹೆಚ್ಚು ಹಾಕಬೇಕಾಗತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಇನ್ನೂ ಸ್ವಲ್ಪ ಚಹಾ ಪುಡಿನ ಇಲ್ಲಿ ಸೇರಿಸಿದ್ದೀನಿ. ಇದು ಈ ಥರ ಮಿಕ್ಸ್ ಮಾಡ್ತಾ ಇದನ್ನು ಚಹಾ ಕುದಿಸ್ಕೋಬೇಕಾಗತ್ತೆ. ಈ ಚಹಾ ಮಾಡಲಿಕ್ಕೆ 6 ರಿಂದ 7 ನಿಮಿಷ ಸಾಕಾಗತ್ತೆ, ಹೆಚ್ಚೇನು ಟೈಮ್ ಬೇಕಾಗಲ್ಲ. ಕೋಲ್ಡ್ ಮತ್ತು ಸೈನಸ್ ಪ್ರಾಬ್ಲಮ್ ಇದ್ದವರಿಗೆ ಈ ಟೀ ತುಂಬಾ ಒಳ್ಳೆಯದು. ಈಗ ಇಲ್ಲಿ ಲೆಮನ್ ಗ್ರಾಸ್ ಮಸಾಲ ಟೀ ರೆಡಿಯಾಗಿದೆ. ನಿಮ್ಮ ದಿನದ ಪ್ರಾರಂಭವನ್ನು ಈ ಒಂದು ಲೆಮನ್ ಗ್ರಾಸ್ ಮಸಾಲ ಟೀಯಿಂದ ಮಾಡಿ ಇಡೀ ದಿನ ನೀವು ಫ್ರೆಶ್ ಆಗಿ ಇರ್ಬೋದು. ಈ ಲೆಮನ್ ಗ್ರಾಸ್ ಮಸಾಲ ಟೀ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ. ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ ತಮಗೆಲ್ಲರಿಗೂ ಧನ್ಯವಾದಗಳು.